ಈಗ ನಮ್ಮ ರೈತರನ್ನು ಉಳುಮೆ ಮಾಡೋಕ್ಕೆ ಬಂದರೆ ಸರ್ವೇರು ಮಳೆಗಾಲದಲ್ಲಿ ಬಂದು ಅವ್ರಿಗೆ ಅಡ್ಡಿ ಮಾಡ್ತಾರೆ, ಯಾವುದೇ ತರಹದ ಉಳುಮೆ ಮಾಡೋಕ್ಕೆ ಜಾಗ ಕೊಡಲ್ಲ, ದಬ್ಬಾಳಿಕೆ ಮಾಡ್ತಾರೆ ಫಾರೆಸ್ಟ್ನವರು. ಏನು ತುಂಬ್ಕೊಂಬತ್ತೀರಾ, ಏನು ಮಾಡ್ತೀರಾ ಅಂತ ಏನನ್ನ ಒಂದು ಸೌದೆ ತರಂಗಿಲ್ಲ, ಸೊಪ್ಪು ತರಂಗಿಲ್ಲ, ಹೋಗಂಗಿಲ್ಲ. ನಮ್ಗಿರೋದೇ ಅದು ಜಮೀನು ದುಡ್ಕೊಂಡು ತಿನ್ನೋಕ್ಕೆ. ಅದನ್ನು ಬಿಟ್ಟರೆ ಏನು ಜೀವನ ಮಾಡೋಕ್ಕೆ ಇಲ್ಲವೇ ಇಲ್ಲ ನಮಗೆ ರೈತರಿಗೆ. ಇದೇ ಭೂಮಿಯಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ, ಇದೇ ಭೂಮಿಯ ಆಧಾರ ನಮಗೆ. ಈ ಗೌರ್ಮೆಂಟ್ ನಮ್ಗೆ ಏನೋ ಆಧಾರ ಕೊಟ್ಟಿದ್ರೆ ನಮ್ಗೆ ಈ ಥರ ಆತಿರಲಿಲ್ಲ. ದುಡ್ಕೊಂಡು ತಿನ್ನೋರಿಗೆ ಅದು ಇರೋದೇ ಅದು ನಮಗೆ ದುಡ್ಕೊಂಡು ತಿನ್ನೋಕ್ಕೆ. ನಾವು ಇದೇ ಜಮೀನನ್ನು ನೆಚ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ವಶಪಡಿಸ್ಕೊಬೇಕು ಅಂತ, ಒಕ್ಕಲೆಬ್ಬಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ 48 ಜನಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಭೂಮಿ ಕೊಡಿ, ನಿಮ್ಮ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಸರ್ವೆ ನಂಬರ್ 23 ಏನು ಹೋರಾಟ ನಡೀತಾ ಇದೆ. ಸುಮಾರು ಇದನ್ನು 60-70 ವರ್ಷಗಳ ಕಾಲ ಈ ಒಂದು ಭೂಮಿಯ ಹೋರಾಟ ಮಾಡ್ತಿದ್ದಾರೆ ರೈತರು. ಈ ಭೂಮಿಯನ್ನು ಸುಮಾರು 70 ವರ್ಷಗಳಿಂದ ಉಳುಮೆ ಮಾಡ್ಕೊಂಬರ್ತಿದ್ದಾರೆ. ಇದು ಆಲೆ 3ನೇ ತಲೆಮಾರು. ಈ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ರೈತರಿಗೆ ದಯಮಾಡಿ ಸರ್ಕಾರ ಇವತ್ತು ಏನು ಪೋಡಿ ದುರಸ್ತಿ ಮತ್ತು ಸ್ಕೆಚ್ ಮಾಡಿ 1 to 5 ಮಾಡಿಕೊಡ್ಬೇಕು. ಹಾಗೂ ಇಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಒದಗಿಸ್ಬೇಕು. ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಸಹ ಪರಿಶಿಷ್ಟ ಜಾತಿಗೆ ಮಾದಿಗ ಜನಾಂಗಕ್ಕೆ ಸೇರಿರ್ತಾರೆ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಸಹ ಸರ್ಕಾರ ಒಂದು ಭೂಮಿಯನ್ನು ಕೊಟ್ಟು ಅವರಿಗೆ ಹದ್ಬಸ್ತು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ಇಷ್ಟು ವರ್ಷದಿಂದ ಸಿಟಿ ಪಕ್ಕದಲ್ಲೇ ಐತೆ, ಹೌದು, ಯಾಕೆ ದುರಸ್ತಿ ಯಾಕೆ ಮಾಡಿಕೊಡ್ತಾ ಇಲ್ಲ? ಸರ್ಕಾರದ ಕಾರಣ ಏನಿಲ್ಲ ಸರ್. ಈಗ ಅರಣ್ಯ ಇಲಾಖೆಯವರು ನಮಗೆ ಸೇರಬೇಕು ಅಂತಾರೆ, ರೆವಿನ್ಯೂ ಇಲಾಖೆಯವರು ನಮಗೆ ಸೇರಬೇಕು ಅಂತಾರೆ. ಇವರು ದಯಮಾಡಿ DC ಅವರು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಇಬ್ಬರು ಜಂಟಿಯಾಗಿ ಸರ್ವೆ ಮಾಡಿ ರೈತರಿಗೆ ಅದೇ ಅದರ ಸಂಬಂಧಪಟ್ಟಂಥ ಭೂಮಿಯನ್ನು ಕೊಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಈಗ ನಮ್ಮ ರೈತರನ್ನು ಉಳುಮೆ ಮಾಡೋಕ್ಕೆ ಬಂದರೆ ಸರ್ವೇರು ಮಳೆಗಾಲದಲ್ಲಿ ಬಂದು ಅವ್ರಿಗೆ ಅಡ್ಡಿ ಮಾಡ್ತಾರೆ, ಯಾವುದೇ ತರಹದ ಉಳುಮೆ ಮಾಡೋಕ್ಕೆ ಜಾಗ ಕೊಡಲ್ಲ, ದಬ್ಬಾಳಿಕೆ ಮಾಡ್ತಾರೆ ಫಾರೆಸ್ಟ್ನವರು. ಅದನ್ನು ಕೇಳಕ್ಕೆ ಬಂದರೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆಚೆ ಹಾಕ್ತಾರೆ. ಮಳೆಗಾಲದಲ್ಲಿ JCP ಗಿಡ ನೆಡೋದು ಇಂಥವು ಮಾಡ್ಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕೊಡುವಾಗ ಇದು ಅರಣ್ಯ ಜಮೀನು ಅಂತ ಮಂಜೂರು ಕೊಟ್ಟಿದ್ರ ಅಥವಾ ಏನಾರು? ಇಲ್ಲ 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 ಇಲ್ಲ, ಇದು ಯಾವುದಿಲ್ಲ, ಖಾಲಿ ಜಾಗ ಇದ್ದಿತ್ತು. ಇಲ್ಲಿ ಖಾಲಿ ಜಾಗ ದರಖಾಸ್ತಲ್ಲಿ ಕೊಟ್ಟಿರೋ ಜಮೀನು ಇದು. ಅವತ್ತು ಗೋಮಾಳ ಇಲ್ಲ ಇಲ್ಲ, ಇದು ಗೋಮಳ ಜಾಗನೇ ಸರ್ಕಾರದಲ್ಲಿ ಇತ್ತು. ಯಾವುದೇ ತರಹದ ಗಿಡಗಳಿಲ್ಲ, ಏನು ಇರಲಿಲ್ಲ ಅವಾಗ ಆಗಿನ ಕಾಲದಲ್ಲಿ. ಅರಣ್ಯ ಕಾಲಕ್ಕೆ ಸಂಬಂಧಪಟ್ಟಿಲ್ಲ ಇದು. ಆಮೇಲೆ ಇವರು ಕಾರಣಾಂತರಗಳಿಂದ ಮುಂದೆ ಸರ್ಕಾರಗಳು ವಿಭಜನೆ ಆದ ನಂತರ ಇವರೆಲ್ಲ ಇದನ್ನು ಮಾಡ್ಕೊಂಡು ಗಿಡ ನೆಡೋದು, ಮಳೆಗಾಲದಲ್ಲಿ ರೈತರಿಗೆ ಅನಾನುಕೂಲ ಮಾಡೋದು, ಈ ರೀತಿ ಮಾಡಿ ನಮ್ಮ ರೈತರನ್ನ ಒಕ್ಕಲೆಬ್ಬಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದರಲ್ಲಿ ದಯಮಾಡಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನಾದರೂ ಮಾಡಿ, ನಮ್ಮ ಕೃಷ್ಣ ಬೋರಿಗೌಡ ಇದ್ದಾರೆ, ನಮ್ಮದೇ ಸಮುದಾಯದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಇದ್ದಾರೆ, ದಯಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸುರೇಶ್ ಗೌಡ್ರವರು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಭೂ ಗ್ಯಾರಂಟಿ ಅಂತ ಕೊಡ್ಲಿಕ್ಕೆ ಹೊರಟಿದೆ. ಹೌದು, ನಿಮಗೆ ಈ ಥರದ ಅನ್ಯಾಯ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಸ್ಪಂದಕ್ಕೆ ಈಗ ನಮ್ಮ ಮೊನ್ನೆಲ್ಲ ದೊಡ್ಡ ಕಾರ್ಯಕ್ರಮ ತುಮಕೂರು ನಗರದಲ್ಲಿ ಕಂದಾಯ ಸಚಿವರು ಮಾಡಿದ್ರು. ಬಡವರಿಗೆ ಅನುಕೂಲ, ಈ ಯಾರಿಗೂ ಸಹ ಹಂಗಾಗಲ್ಲ ಜಾಗ ಇಲ್ಲ ಸರ್. ನಿಮಗೂ ಭೂ ಗ್ಯಾರಂಟಿ ಕೊಡಿ. ನೀವು ಈಗ ಇಲ್ಲಿ ಯಾರಿಗಾದ್ರೂ ನನಗೆ 2 ಎಕರೆ 5 ಎಕರೆ 10 ಎಕರೆ ಜಮೀನು ಪ್ರಾಪರ್ಟಿ ಐತೆ ಅಂತಂದರೆ ಇಲ್ಲ, ಯಾರಿಗೂ ಭೂಮಿನೇ ಇಲ್ಲ. ಇದರಲ್ಲೇ ಜೀವನ ಮಾಡಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳು ಈಗಾಗಲೇ 3ನೇ ತಲೆಮಾರು ಅದರಲ್ಲೇ ಜೀವನ ಮಾಡಬೇಕು, ಇಲ್ಲ ವಿಷ ಕುಡಿಬೇಕು. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು. ಸರ್ಕಾರ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಇಮಿಡಿಯೇಟ್ ಇದೇನು ಮಾಡಬೇಕು ಅಂತ ನೋಡಿ ಅಂತ ಹೇಳಿ. ಎಲ್ಲ ಕಡೆ ಇಡೀ ತುಮಕೂರು ಜಿಲ್ಲೆಯಲ್ಲೆಲ್ಲ ಮೊನ್ನೆ ಕಾರ್ಯಕ್ರಮ ಮಾಡಿದ್ದಾರೆ ಭೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ. ನಮಗೂ ಆ ರೀತಿ ಪರಿಶೀಲನೆ ಮಾಡಿ ನಮಗೆ ಕೊಡಿ, ನ್ಯಾಯ ಒದಗಿಸ್ಕೊಡಿ. ಇಲ್ಲಿರ್ತಕ್ಕಂಥ 48 ಜನಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಭೂಮಿ ಕೊಡಿ, ನಿಮ್ಮ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮೂಲಕ ನನ್ನ ಹೆಸರು, ನಮ್ಮದು ಯಾವುದೂ ಭೂಮಿ ಇಲ್ಲ ಇಲ್ಲಿ. ನನ್ನ ಹೆಸರು ಲೋಕೇಶ್ ಅಂದು, ಮಾಜಿ ನಗರ ಪಾಲಿಕೆ ಸದಸ್ಯರ. ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಮಂಜೂರು ಮಾಡ್ಕೊಡೋಕೆ ಮನವಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನಾವು ಇಲ್ಲಿ ವ್ಯವಸಾಯ ಮಾಡೋಕೆ ಬರ್ತೀವಿ, ಪಾಲಿಷ್ಟ ಅಧಿಕಾರಿಗಳು ಬಂದ್ಬಿಟ್ಟು ಯಾವಾಗಲೂ ಒಂದು ಹುಲ್ಲು ತುಂಬಕ್ಕೆ ಬಿಡಲ್ಲ, ಒಂದು ಮ್ಯಾಲ್ಕೆ ಹೋಗೋಕೆ ಒಂದು ಜಾಡಿಲ್ಲ, ಒಂದು ಜಾಗ ಬಿಡಲ್ಲ, ಎಲ್ಲದಕ್ಕೂ ತೊಂದರೆನೇ ಅವ್ರು ಮಾಡೋದು. ಯಾವಾಗ ಬೆಳೆ ಇಕ್ಕದಾಗ ಸರಿಯಾಗಿ ಬರ್ತಾರೆ, ಟ್ರಂಚ್ ಹೊಡಿತಾರೆ, ಗಲಾಟೆ ಮಾಡ್ತಾರೆ, ಏನೈತೆ ನಿಮ್ದು ಅಧಿಕಾರ ಇಲ್ಲೇನೈತೆ ತತ್ತಾರ್ರಿ ಅಂತಾರೆ. ಯಾವಾಗ ಜನಕ್ಕೆ ತೊಂದರೆ ಕೊಡ್ತಿರೋದೇ ಅವರು. ಒಂದು ಗಾಡಿಗಳು ಹೋಗೋಕ್ಕೂ ಸಮೇತ ಜಾಡಿಲ್ಲ, ಒಂದು ಹುಲ್ಲು ತಾಂಬರಕ್ಕೂ ಹೋಗೋಕ್ಕೂ ಮ್ಯಾಗಡಿಗೆ ಹೋದ್ರೆ ಟ್ಯಾಕ್ಟ್ರುಗಳು ಅವು ತಡೀತಾರೆ. ಏನು ತುಂಬ್ಕೊಂಬತ್ತೀರಾ, ಏನು ಮಾಡ್ತೀರಾ ಅಂತ ಏನನ್ನ ಒಂದು ಸೌದೆ ತರಂಗಿಲ್ಲ, ಸೊಪ್ಪು ತರಂಗಿಲ್ಲ, ಹೋಗಂಗಿಲ್ಲ. ನಮ್ಗಿರೋದೇ ಅದು ಜಮೀನು ದುಡ್ಕೊಂಡು ತಿನ್ನೋಕ್ಕೆ.
ಅದನ್ನು ಬಿಟ್ಟರೆ ಏನು ಜೀವನ ಮಾಡೋಕೆ ಇಲ್ಲವೇ ಇಲ್ಲ ನಮಗೆ ರೈತರಿಗೆ. ಅದಕ್ಕೂ ಬಂದು ಯಾವ ಕೊಂದಕ್ಕೂ ತಡೀತಾನೆ ಇರ್ತಾರೆ. ಯಾವಾಗಲೂ ಅವರೇ ತೊಂದರೆ ಕೊಡೋದು ಯಾವಾಗ್ಲೂ. ಈ ಗೌರ್ಮೆಂಟ್ ನಮ್ಗೆ ಏನೋ ಆಧಾರ ಕೊಟ್ಟಿದ್ರೆ ನಮ್ಗೆ ಈ ಥರ ಆತಿರಲಿಲ್ಲ. ದುಡ್ಕೊಂಡು ತಿನ್ನೋರಿಗೆ ಅದು ಇರೋದೇ ಅದು ನಮಗೆ ದುಡ್ಕೊಂಡು ತಿನ್ನೋಕ್ಕೆ. ಅದನ್ನು ಬಿಟ್ಟರೆ ಏನು ಮಾಡೋಣ ಅಂತ ಏನು ಮಾಡಬೇಕು ಅಂದರೆ ನಮಗೆ ಸಹಕಾರ ಕೊಡಬೇಕು, ಅದನ್ನು ನಮ್ಮಂತೆ ಮಾಡಿಕೊಡ್ಬೇಕು ಗೌರ್ಮೆಂಟವರು. ದುರಸ್ಸು ಪೋಡು ಎಲ್ಲ ಮಾಡಿಕೊಡ್ಬೇಕು ಸ್ವಾಮಿ. ನಾವು ಎಷ್ಟು ಸಲ ಪೋಡಿಗೆ ಹಾಕಿದ್ದೀವಿ, ಎಷ್ಟು ಸಲ ದುರಸ್ಸಿಗೆ ಹಾಕಿರೋ ನಮ್ಮ ಅತ್ತೆ ನಮ್ಮ ಅವರಿದ್ದಾಗಲಿಂಟನೂ ಇಲ್ಲ, ಕಲ್ಲಾಕಿ ಕೊಟ್ಟಿಲ್ಲ, ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಎಷ್ಟು ಜನ ಉಳುಮೆ ಮಾಡ್ತಾವ್ರಿ? 40-45 ಜನ ಅವ್ರಿ ಸ್ವಾಮಿ. ಎಲ್ಲ ಅದೇ ಯಾರ್ಯಾರು ಎಷ್ಟೆಷ್ಟು ಎಕರೆ ಬಾವ. 1960-61ರಲ್ಲಿ ಕರ್ನಾಟಕ ಸರ್ಕಾರ ಆಗಿನ ರೈತರಿಗೆ ಗುರುತಿಸಿ 23ನೇ ಸರ್ವೆ ನಂಬರು ಪಂಡಿತ್ನಹಳ್ಳಿ ಬೇಸಾರಿಕೆ ಗ್ರಾಮ ಅಂತ ಹೇಳಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿತ್ತು. ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದಂಥ ಆ ಕಾಲದಲ್ಲಿ ನಮ್ಮ ತಲೆಮಾರು ಹಿರಿಯರು ಏನಿದ್ರು ಅವರೆಲ್ಲ ಅವಿದ್ಯಾವಂತರಾಗಿರೋದ್ರಿಂದ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿರ್ತಕ್ಕಂಥ ಒಂದು ಸಾಗುವಳಿ ಚೀಟಿನ ಹಿಡ್ಕೊಂಡು ಅದರ ಮೇಲೆ ಒಂದು ಪಹಣಿ ಕುಂಡಿಸ್ಕೊಂಡು MR ಕುಂಡಿಸ್ಕೊಂಡು ಅಲ್ಲಿಂದ ಗೈಕೊಂಡ್ ಬಂದಿದ್ದಾರೆ. ಇದು 2ನೇ ತಲೆಮಾರು ನಾವು ಮಾತಾಡ್ತಾ ಇರೋದು. 2ನೇ ತಲೆಮಾರಾದರೆ ಈಗ ನಾವು ಹಕ್ಕುಪತ್ರದ ಮೇಲೆ ನಾವು ಇದನ್ನು ದಾಖಲಾತಿ ಮಾಡಿಕೊಡಿ, ಪೋಡಿ ದುರಸ್ತಿ ಮಾಡಿಕೊಡಿ ಅಂತ ನಾವು ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ ಸುಮಾರು ಬಾರಿ ಮನವಿ ಕೊಟ್ಟು DC AC ತಹಸೀಲ್ದಾರ್ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮನವಿ ಮಾಡಿಕೊಟ್ರೆ ಅವ್ರು ರೆಸ್ಪಾನ್ಸೇ ಕೊಡ್ತಾಯಿಲ್ಲ. ಅದೇನಕ್ಕೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಬಾರಿ ಈ ಅರಣ್ಯ ಇಲಾಖೆಯವರು ಬರ್ತಾಯಿದ್ದಾರೆ, ನಮಗೆ ಬಂದು ಎದುರಿಸ್ತಾ ಇದ್ದಾರೆ, ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ, ಟ್ರಂಚ್ ಹೊಡಿತಿದ್ದಾರೆ ಬಂದು. ಇದೆಲ್ಲ ಮನವಿ ಮಾಡ್ಕೊಂಡು ರೋಸಿ ಸಾಕಾಗ್ಬಿಟ್ಟು ನಮ್ಮ ಜನಪ್ರಿಯ ಶಾಸಕರಾದಂತಹ ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರ ಹತ್ರ ಹೋದಾಗ ಅವರು ಇವತ್ತು ಇಲ್ಲಿ ಭೇಟಿ ಕೊಡ್ತೀವಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಮನವಿ ಹೇಳಿದ್ರು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದು ನಾವು. ಏನೋ ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಲ್ಲಿ ಏನೋ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ನಮಗೆ ಏನಾಗಬೇಕಾಯ್ತು ಅಂದರೆ ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ಹತ್ರ ಮಾತಾಡಬೇಕು, ನೇರವಾಗಿ ಮಾತಾಡಿ ನಮ್ಮದೇನೋ ತಪ್ಪಿದೆಯಾ ಅದನ್ನು ತಿದ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಅವತ್ತಿಂದ ಮಾಡ್ಕೊಂಬಂದಿದ್ದೀವಿ. ಪ್ರತಿಯೊಂದು ಜಮೀನನ್ನು ನಾವು ಉಳುಮೆ ಮಾಡ್ಕೊಂಬರ್ತಾ ಇದ್ದೀವಿ, ಇವತ್ತಿಗೂ ಮಾಡ್ತಾಯಿದ್ದೀವಿ. ಅನಿವಾರ್ಯ ಕಾರಣಗಳಲ್ಲಿ ಕೆಲವೊಂದು ಒಂದು ವರ್ಷ 2 ವರ್ಷ ಮಳೆ ಇಲ್ದಲೇ ನಾವು ಬೇಸಾಯ ಮಾಡೋದು ಬಿಟ್ಟಿರ್ಬೋದು ಹೊರತು ಅವತ್ತಿಂದಲೂ ಸತತವಾಗಿ ಮಾಡ್ಕೊಂಬಂದಿದ್ದೀವಿ. ಇದೇ ಭೂಮಿಯಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ. ಇದೇ ಭೂಮಿಯ ಆಧಾರ ನಮಗೆ. ಯಾವುದೇ ರೀತಿ ಎಲ್ಲೂ ಯಾವುದೇ ಬೇರೆ ಲ್ಯಾಂಡ್ ಆಗಲಿ ಇದಾಗಲಿ ನಮ್ಮ ಹೆಸರುಗಳಿಗೆ ಮನೆಗಳೇ ಆಗಲಿ ಯಾವುದೂ ಇಲ್ಲ. ನಾವು ಇದೇ ಜಮೀನನ್ನು ನೆಚ್ಕೊಂಡು ಜೀವನ ಮಾಡ್ಕೊಂಡು ಇದ್ದೀವಿ. ಇದು 2ನೇ ತಲೆಮಾರ ಇರೋದ್ರಿಂದ ಈಗಲಾದರೂ ಕಂದಾಯ ಅಧಿಕಾರಿಗಳಾಗಲಿ ಮಿನಿಸ್ಟ್ರುಗಳಾಗಲಿ ನಮ್ಮ ಕಡೆಗೆ ಮನವಿ ಗಮನ ಕೊಟ್ಟು ನಮಗೆ ಒಂದು ರೆಕಾರ್ಡ್ಗಳು ಮಾಡಿಕೊಂಡು ನಮ್ಮ ಜೀವನ ಮಾಡ್ಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಅವ್ರನ್ನ ಕಳಕಳಿಯಾಗಿ ಬೇಡ್ಕೊತಾ ಇದ್ವಿ. ಪೋತಿಕಾಂತಿ ಆಂದೋಲನೆ ಮಾಡ್ತಾಯಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡರು ಕೂಡ ಸಾಧನ ಸಮಾವೇಶದಲ್ಲಿ ಸಾರಿ ಹೇಳಿದ್ದಾರೆ. ಏನಂತ, ಅವರ ಜಮೀನು ಹತ್ರ ಹೋಗಿ ಕಂದಾಯ ಅಧಿಕಾರಿಗಳು ಅವರ ಜಮೀನು ಹತ್ರ ಹೋಗಿ ಪೋಡಿ ದುರಸ್ತಿ ಮಾಡಿಕೊಡಿ ಅಂತ ಸಾರಿ ಹೇಳಿದ್ದಾರೆ. ಯಾರು ಬರ್ತಾಯಿಲ್ಲ ಸರ್. ನೋಡಿ ಸರ್, ನಾವು ಏನು ಅಂತಂದರೆ ಈ ದಾಖಲಾತಿಗಳು ಇಟ್ಕೊಂಡು ನೋಡಿ, ನಾವು ಮೊನ್ನೆ ಸುರೇಶ್ ಗೌಡ್ರು ಹೇಳಿರುವಂತೆ ಅಂತ ಹೇಳ್ಬಿಟ್ಟು ನಾವು ದಾಖಲಾತಿಗಳು ಕೊಟ್ಟು ಕಂದಾಯ ಇಲಾಖೆಗೆ ದಾಖಲಾತಿ ಕೊಟ್ಟು ಸೆಕ್ರೆಟ್ರಿಯಿಂದ ಮೂವ್ ಆಗಿತ್ತಿದ್ದು ಫೈಲು. ತಹಸೀಲ್ದಾರ್ ಹತ್ರ ಹೋಗುವಷ್ಟೊತ್ತಿಗೆ ಈ ಆಫೀಸ್ ಮಾಡಿಸಿದ್ವಿ. ನೋಡಿರಿ, ಈ ಆಫೀಸ್ ಮಾಡಿಸಿದ್ವಿ. ತಹಸೀಲ್ದಾರ್ ಹತ್ರ ಫೈಲ್ ಹೋಗಿಲ್ಲ, ತಿರ್ಗಾ ರಿವರ್ಸು ಸೆಕ್ರೆಟ್ರಿ ಹತ್ರ ಬಂದಿದ್ವಿ ವಾಪಸ್ಸು. ಗೊತ್ತಿಲ್ಲ ಸರ್, ಕಾರಣ ಏನು ಅಂತ ಗೊತ್ತಿಲ್ಲ. ಈ ಸೆಕ್ರೆಟ್ರಿ ಹತ್ರ ಬಂದಿದೆ. ಸೆಕ್ರೆಟ್ರಿ ಕೇಳಿದರೆ ನಾನು ಪರಿಶೀಲನೆ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ. ನಾವು JNT ಸರ್ವೆ ಮಾಡ್ತೀವಿ. 42 ಜನ ರೈತರಿಗೆ ಸರ್, 42 ಜನ ರೈತರಿಗೆ. ಈಗ ದುರಸ್ತಿ ಆಗದೆ ಇರೋದ್ರಿಂದ ಏನು ಸಮಸ್ಯೆ ಆಗ್ತದೆ ಅದು ಗೊತ್ತಿಲ್ಲ ಸರ್. ಅವ್ರು ಕಂದಾಯ ನಮಗೆ ಇದು ಅರಣ್ಯ ಇಲಾಖೆಯವರು ಬಂದು ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಟ್ರೆಂಚ್ ಹೊಡಿತಾ ಇದ್ದಾರೆ. ರಜಾ ದಿನಗಳಲ್ಲಿ ಬಂದು ಅವ್ರನ್ನ ಕಾಣಕ್ಕಾಗ್ಬಾರ್ದು ಅಧಿಕಾರಿಗಳನ್ನ, ಅಂಥ ಟೈಮಲ್ಲಿ ಬಂದು ಟ್ರೆಂಚ್ ಹೊಡಿತಿದ್ದಾರೆ. ನಾವು ಗಲಾಟೆ ಗೊತ್ತಾದಾಗ ಗಲಾಟೆ ಮಾಡಿ ಮನೇಲಿ ನಿಲ್ಲಿಸಿದ್ವಿ. ಬೇಕಾದ್ರೆ ಟ್ರೆಂಚ್ ಹೊಡೆದಿರೋ ಜಾಗನೂ ತೋರಿಸ್ತೀವಿ. ನೀವೀಗ ಅನುಭವದ ಇರುವಂಥ ಜಾಗನ ಅವರು ವಶಪಡಿಸ್ಕೊಬೇಕು ಅಂತ, ಒಕ್ಕಲೆಬ್ಬಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಳುಮೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಮತ್ತು ಟ್ಯಾಕ್ಟ್ರಿಗಳವರು ಬಂದು ಸೀಜ್ ಮಾಡೋ ಅಂಥ ಅವಕಾಶ ಮಾಡ್ತಾರೆ. ಆಮೇಲೆ ಗಸ್ತಿರುತ್ತಾ ಇರ್ತಾರೆ. ಒಂದು ಗಾಡಿ ಹೋಗೋಕ್ಕೂ ಬಿಡ್ತಾ ಇಲ್ಲ. ಇದು ಏನು ಅಂದರೆ ಅಲ್ಲಿ ತೋಟ ಇದೆ, ತೋಟದಲ್ಲಿ ಇದು ಅಲ್ಲಿ ಹಸುಗಳವೆ. ಆ ಹಸುಗಳಿಗೆ ಹುಲ್ಲು ಕುಯ್ಕೊಳಕ್ಕೆ ಹೋದ್ರೂ ತಡೀತಾರೆ ಇದು ಅರಣ್ಯಾಧಿಕಾರಿಗಳು. ಇದೆಲ್ಲ ದುರಸ್ತಿ ಮಾಡಿಕೊಟ್ಟು ಫೋರ್ಡ್ ಮಾಡಿಕೊಟ್ಟು ನಮ್ಮ ಹೆಸರುಗಳಿಗೆ ದಾಖಲಾತಿಗಳು ಕೊಟ್ಟರೆ ಎಲ್ಲ ಅನುಕೂಲ ಆಗುತ್ತೆ. ಬಟ್ ಏನು ಮಾಡಿಕೊಡ್ತಾ ಇಲ್ಲ ಅಂತ ಕೇಳ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.